ಒಂದು ವ್ರತ ಮಾಡಿದ್ದು ತೆಂಗಿನಕಾಯಿನಲ್ಲಿ ಏನಾದರೂ ಪ್ರಸಾದ ಮಾಡಿರ್ತೀರಲ್ಲ, ಆ ಒಂದು ಪ್ರಸಾದನ ನೀವು ನಿಮ್ಗೆ ತುಂಬ ಬೇಕಾದವರು ಅಂತ ಅಂದ್ಬಿಟ್ಟು ಯಾರಾದರೂ ಬೇರೆಯವರು ಅಂದರೆ ಹೊರಗಿನವ್ರಿಗೆ ಏನಾದರೂ ಕೊಟ್ಟರೆ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ವ್ರತದ ಫಲ ಫಲಿಸಲ್ಲ ಅಂತ ನಾನು ಹೇಳ್ತೀನಿ. ಹಾಗೆ ಮತ್ತೊಂದು ವಿಷಯ, ನೀವೇನಾದರೂ ವ್ರತ ಮಾಡಬೇಕಾದ್ರೆ ಅಂದರೆ ಏನೆಲ್ಲ ಇರುತ್ತೆ ಕಟ್ಟುಪಾಡುಗಳು, ನಿಯಮಗಳು, ಅವನ್ನೆಲ್ಲ ಖಂಡಿತವಾಗ್ಲೂ ಚಾಚು ತಪ್ಪದೆ ಪಾಲನೆ ಮಾಡ್ಕೊಂಡು ಬಂದ್ರಿ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ವ್ರತ ಮುಗಿಯೋ ಅಷ್ಟರಲ್ಲಿ ನಿಮಗೆ ರಾಯರು ಯಾವ ಮೂಲಕ ಆಗಿರ್ಬೋದು ಕನಸಲ್ಲಿ ಕಂಡೇ ಕಾಣ್ತಾರೆ. ಅದಕ್ಕೆ ಎಕ್ಸಾಂಪಲ್ ನಾನೇ ಅಂತ ಹೇಳ್ತೀನಿ. ಈ ಒಂದು ವ್ರತನ ನಾನು ಆರಾಧನೆ ಟೈಮ್ನಲ್ಲಿ ತೊಗೊಂಡಾಗ ಉತ್ತರಾರಾಧನೆ ದಿನ ನನಗೆ ಅಂದರೆ ನಾನು ತುಂಬಾ ಹುಷಾರಿರಲಿಲ್ಲ. ನಾನು ವ್ರತ ಅಂದರೆ ಆರಾಧನೆ ಟೈಮಲ್ಲಿ ಒಂದು 5 ದಿನನೋ 6 ದಿನನೋ ಆಗಿತ್ತು ನನಗೆ. ಸಿಕ್ಕಾಪಟ್ಟೆ ಅಂದರೆ ಹುಷಾರಿರಲಿಲ್ಲ ನನಗೆ. ಆ ಒಂದು ಟೈಮ್ನಲ್ಲಿ ನಾನೇನು ಮಾಡಿದೆ, ಹಾಸ್ಪಿಟಲ್ಗೆ ಹೋಗ್ಬಿಟ್ಟು, ಅಂದರೆ ವ್ರತ ಮಾತ್ರ ಬಿಟ್ಟಿರಲಿಲ್ಲ ನಾನು. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಂಬಂದು ರಾಯರ ಹತ್ರ ಬೇಡ್ಕೊಂಡು ನಾನು ಮಧ್ಯಾಹ್ನ ಮಲ್ಕೊಬೇಕು. ಅಂದರೆ ಟ್ಯಾಬ್ಲೆಟ್ ತೊಗೊಂಡಾಗ ಆಬ್ವಿಯಸ್ಲಿ ನಿದ್ರೆ ಬಂದೇ ಬರುತ್ತೆ. ಆ ಒಂದು ಟೈಮ್ನಲ್ಲಿ ಮಧ್ಯಾಹ್ನ ನಿದ್ದೆ ಮಾಡಿದಂತಹ ಟೈಮ್ನಲ್ಲಿ ಉತ್ತರಾರಾಧನೆ ದಿನ ಕನಸಿನಲ್ಲಿ ನನಗೆ ಹೇಗೆ ಕಂಡ್ರೋ ಅದೇ ಮೂಲಕನೇ ಈ ರಾಯರು ಈ ಫೋಟೋ ಮೂಲಕ ನನಗೆ ಬಂದು ಉತ್ತರಾರಾಧನೆ ದಿನ ನನ್ನ ಕೈ ಸೇರಿದ್ರು ಅಂತ ನಾನು ಹೇಳ್ತೀನಿ. ಹಾಗೆ ನೀವೊಂದು ವ್ರತದಲ್ಲಿ ಯಾವುದೇ ರೀತಿ ಅಂದರೆ ಏನು ಇದು ಅಂದರೆ ಚ್ಯುತಿ ಇಲ್ದಂಗೆ ನೀವು ಮಾಡಿದ್ರಿ ಅಂತ ಅಂದರೆ ಖಂಡಿತವಾಗ್ಲೂ ಯಾವ ಮೂಲಕ ಆಗಿರ್ಬೋದು ರಾಯರು ಕನ್ಸಲ್ಲಿ ಕಂಡು ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಹಾಗೆಯೇ ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದ್ದೆ ನಾನು. ಸಾಧ್ಯ ಆಯಿತು ಅಂತಂದರೆ ನೈಟ್ ಮಲಗಬೇಕಾದ್ರೆ ನೆಲದ ಮೇಲೆ ಮಲಗುವಂತಹ ಪ್ರಯತ್ನ ಮಾಡಿ, ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲಗಿ. ಹಾಗೆಯೇ ಈ ಒಂದು ವ್ರತದ ಸಂದರ್ಭದಲ್ಲಿ ಮಧ್ಯಾಹ್ನ ಟೈಮು ನಿದ್ದೆ ಮಾಡೋ ಹಾಗಿಲ್ಲ. ನಿಮ್ಮ ಕೈಲಿ ಇಂಥದ್ದಿಲ್ದೇ ಇರೋದಕ್ಕೆ ಆಗಲ್ಲ ಅನ್ನೋದೇನಾದರೂ ನಿಮಗೆ ಇತ್ತು ಅಂತಂದರೆ ನೀವು ಸಂಕಲ್ಪ ವ್ರತ ಸ್ಟಾರ್ಟ್ ಮಾಡ್ತೀರಲ್ವ, ಆ ಒಂದು ಟೈಮ್ನಲ್ಲೇ ಸಂಕಲ್ಪ ಮಾಡ್ಕೊಂಬಿಟ್ಟು ರಾಯರ ಹತ್ರ ಬೇಡ್ಕೊಂಬಿಡಿ, ಇದೊಂದು ನನಗೆ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು. ಆಮೇಲೆ ನೀವು ಏನಿದೆಯೋ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. ಇದಾಗಿತ್ತು ಈ ವ್ರತದಿದು. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತಂದರೆ ಇದರದ್ದೇ ಇನ್ನೊಂದು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ.